भारत माता के हासन विवेके हासन विवेके उಳಿಸಿ ಉಳಿಸಿ ಹಾಸನ ವಿಶ್ವವಿದ್ಯಾಲಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೋಲೋ ಭಾರತ್ ಮಾತಾ के ಬೋಲೋ ನ್ಯಾಯ ಬೇಕು ನ್ಯಾಯ ಬೇಕು ಬೇಕು ಬೋಲೋ ಭಾರತ್ ಮಾತಾ के ಬೋಲೋ ಭಾರತ್ ಮಾತಾ के ಬೋಲೋ ಭಾರತ್ ಮಾತಾ के ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ತಮ್ಮೆಲ್ಲರ ಪರವಾಗಿ ವಾಚಿಸಿ ಅದನ್ನು ನೀಡಲು ಇಚ್ಛಿಸುತ್ತೇನೆ. ಇರೋದ್ರಿಂದ ಹಾಸನ ಜಿಲ್ಲೆ ವಿಶ್ವ ಮಟ್ಟದಲ್ಲಿ ಹೆಸರಾಗಿದೆ. ಅಂಥದ್ರಲ್ಲಿ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ನ ಕೊಡಬೇಕು, ನಮ್ಮ ಹಾಸನದ್ದು ನಾವು ಉಳಿಸ್ಬೇಕು ಅಂತ. ನಮ್ಮಲ್ಲಿ MP ಇದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಮಾಜಿ MLAಗಳಿದ್ದಾರೆ, ಹಾಲಿ MLAಗಳಿದ್ದಾರೆ, MLCಗಳಿದ್ದಾರೆ. ದಯವಿಟ್ಟು ಅವರು ವಿದ್ಯಾರ್ಥಿಗಳ ಜೊತೆ ಬಂದು ನಿಲ್ಲಬೇಕು. ಯಾಕೆಂದರೆ ಇದು ಓಟಿಗೋಸ್ಕರ ಅಲ್ಲ, ಹಾಸನದ ಘನತೆಯನ್ನು ಉಳಿಸಲಿಕ್ಕೆ ದಯವಿಟ್ಟು ಮಾಜಿ ಪ್ರಧಾನಿಗಳು ಇದ್ರ ಮಧ್ಯ ಪ್ರವೇಶಿಸಬೇಕು ಅಂತ ಆಗ್ರಹಿಸ್ತೀವಿ. ಹಾಸನ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು ಮತ್ತು ಮುಖ್ಯವಾಗಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪೇಪರ್ ಮೀಡಿಯಾ ಪ್ರತಿನಿಧಿಗಳೇನಿದ್ದಾರೆ ಅವರು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಮನವಿಯನ್ನು ಮಾಡ್ಕೋತೀವಿ. ಶುಭೋದಯ. ನಾನು ಹಾಸನ ವಿಶ್ವವಿದ್ಯಾಲಯ ಎಂ ಗಂಗೋತ್ರಿ ಹಾಸನ ಯೂನಿವರ್ಸಿಟಿಯಲ್ಲಿ ಬಾಟ್ನಿ ಫಸ್ಟ್ ಸೆಮಿಸ್ಟರ್ ವ್ಯಾಸಂಗ ಮಾಡುತ್ತಿದ್ದೇನೆ. ಸೊ ನಮಗೆ ಫಸ್ಟ್ ಸೆಮಿಸ್ಟರ್ MSc ವ್ಯಾಸಂಗ ಮಾಡ್ತಿದ್ದೀನಿ ಇನ್ ಬಾಟ್ನಿ. ಸೊ ನಾವೀಗ ಸರ್ಕಾರ ಏನು ಈ ತಪ್ಪು ನಿರ್ಧಾರ ತೊಗೊಂಡಿದೆ ಹಾಸನ ವಿಶ್ವವಿದ್ಯಾಲಯನ ಕ್ಲೋಸ್ ಮಾಡೋಕ್ಕೆ, ಸೊ ಇದೇ ಥರ 9 ವಿಷಯನ ಕ್ಲೋಸ್ ಮಾಡ್ತಿದೆ. ಸೊ ಇದಕ್ಕೆ ನಮ್ಮ ವಿರೋಧ ಅಲ್ಲ, ನಾವಿಲ್ಲಿ ಬೇಡಿಕೆಯನ್ನು ಇಡ್ತಿಲ್ಲ. ನಮಗೆ ಯೂನಿವರ್ಸಿಟಿ ಬೇಕು. ಏನಕ್ಕೆ ಬೇಕು ಅಂದರೆ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಒಂದು ಸರ್ಕಾರ ಬರುತ್ತೆ, ನಮಗೆ NEP ಬೇಕು ಅಂತಾರೆ, ಒಂದು ಸರ್ಕಾರ ಬರ್ತಾರೆ, ನಮಗೆ ಅದು ಬೇಡ ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲಿ ಸಫರ್ ಪಡ್ತಾರೆ, ಸರ್ಕಾರ ಎಲ್ಲ ಸಫರ್ ಪಡ್ತಾರೆ, ನಾವು ಸಫರ್ ಪಡ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಾಸನ ಯೂನಿವರ್ಸಿಟಿ ತೊಗೊಂಡ್ರೆ 56 ಕಾಲೇಜ್ ಬರ್ತವೆ. ಸೊ ಅದರ ಅಂಡರಲ್ಲಿ 31,000 ಜನ ಹುಡುಗರು ಸ್ಟಡಿ ಮಾಡ್ತಿದ್ದಾರೆ. ಸೊ ಈ 31,000 ಹುಡುಗರು ಗತಿ ಏನಾಗಬೇಕು? ಫಸ್ಟ್ ಟೈಮ್ ಸೇರ್ಕೊಂಡ್ರೆ ನಮಗೆ ಈಗ ಹಾಸನ ಯೂನಿವರ್ಸಿಟಿ ಅಂತ ಹೇಳ್ಬೇಕಾಯ್ತು, ಬೇರೆ ಯಾವ ಯೂನಿವರ್ಸಿಟಿ ಮರ್ಜ್ ಮಾಡುತ್ತೆ ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಮತ್ತು ಇನ್ನೊಂದು, ಈಗ ಯಾವುದೇ ಒಂದು ಯೂನಿವರ್ಸಿಟಿ ಮಾಡಬೇಕಾದ್ರೆ ಅದರಿಂದ ಸ್ಥಾಯಿ ಕಮಿಟಿ ರಚನೆ ಮಾಡಿರ್ತಾರೆ, ಅದ್ರ ಆಗೋಗೆಲ್ಲ ಮಾಡ್ಕೊಂಡೇ ಮಾಡಿರ್ತಾರೆ. ಸೊ ಈ 9 ಯೂನಿವರ್ಸಿಟಿ ಮಾಡ್ಬೇಕಾದ್ರೆ ಎಲ್ಲ ಕನ್ಸಿಡರ್ ಮಾಡಿರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ನಮ್ಮ ಹತ್ರ ಅಮೌಂಟ್ ಇಲ್ಲ. ಮತ್ತು ಈ ಸರ್ಕಾರ ಎರಡು ಗೈಡ್ಲೈನ್ ಕೊಟ್ಟಿದ್ದು ಏನಪ್ಪ ಅಂತಂದರೆ ಲ್ಯಾಕ್ ಆಫ್ ಲ್ಯಾಂಡು ಮತ್ತು ಲ್ಯಾಕ್ ಆಫ್ ಫಂಡು, 2 ರೀಸನ್ ಕೊಟ್ಕೊಂಡು ಸರ್ಕಾರ ಕ್ಲೋಸ್ ಮಾಡೋಕ್ಕಂತ ಬಂದಿದೆ. ಸೊ ನಮ್ಮ ಯೂನಿವರ್ಸಿಟಿ ಫಾರ್ ಎಕ್ಸಾಂಪಲ್ ತಗೊಳ್ಳೋದಂದರೆ ಲ್ಯಾಕ್ ಆಫ್ ಲ್ಯಾಂಡ್ ಎಲ್ಲಿದೆ? ನಮ್ಮ ಹತ್ರ 88 acres ಲ್ಯಾಂಡ್ ಇದೆ. ಸೊ ಇದ್ರ ಲ್ಯಾಕ್ ಆಫ್ ಲ್ಯಾಂಡ್ ಹೆಂಗೆ ಬರುತ್ತೆ? ಮತ್ತು ಇನ್ನೊಂದು ಲ್ಯಾಕ್ ಆಫ್ ಫಂಡು. ಈಗ ಫಾರ್ ಎಕ್ಸಾಂಪಲ್ಲು ಈಗ ಏನು ನಾವು ಯಾವುದೇ ಗ್ಯಾರಂಟಿ ವಿರೋಧ ಮಾಡ್ತಾಯಿಲ್ಲ. ಸೊ ನಮಗೀಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಗೌರ್ಮೆಂಟ್ ಸ್ಪೆಂಡ್ 32,800 ಕೋಟಿ ಯಾವುದೇ ಗೃಹಲಕ್ಷ್ಮಿ ಅದು ಖಾತೆಗೆ ಸ್ಪೆಂಡ್ ಮಾಡ್ತೀವಿ. ಸೊ ಇದನ್ನು ನಾವು ಫರ್ ಮಂತ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ 2,740 ಕೋಟಿ ಬೇಕಾಗುತ್ತೆ. ಸೊ ಸರ್ಕಾರನೇ ನೀತಿ ಓಡಿಸೈತೆ. ಏನಂದರೆ ಸರ್ಕಾರನೇ ಕಮಿಟಿ ಮಾಡಿ ಏನು ಹೇಳುತ್ತೆ ಅಂದರೆ 342 ಕೋಟಿ ಬೇಕು ಒಂದು ಯೂನಿವರ್ಸಿಟಿ ನಡೆಸೋಕ್ಕೆ ಅಂತ. ಒಂದು ಯೂನಿವರ್ಸಿಟಿಗೆ 342 ಕೋಟಿ ಬೇಕು ಅಂತಿದೆ. ಸೊ 9 ಯೂನಿವರ್ಸಿಟಿಗೆ ಹತ್ತತ್ರ ನಾವು 27 ಅಂದರೆ 2,700 ಕೋಟಿ ಬೇಕಾಗುತ್ತೆ. ಸೊ ನಾವು ಒಂದೊಂದು ತಿಂಗಳದ್ದು ನಾವು ಏನು ಗೃಹಲಕ್ಷ್ಮಿ ಇದೆ ಅದನ್ನು ನಾವು ಕನ್ಸಿಡರ್ ಮಾಡಿ ನಾವು ಆಗ್ತಲೇ ಇದ್ದರೆ ನಮ್ಮ ಯೂನಿವರ್ಸಿಟಿ ಉಳಿವಿಗಾಗಿ ಮಾಡ್ಕೊಂಡ್ರೆ ಸೊ ನಾವೀಗ ಎಲ್ಲಿ ಯೂನಿವರ್ಸಿಟಿ ಉಳ್ಕೊಂಡಂಗಾಗುತ್ತೆ. ಸೊ ಈಗ ಫಂಡ್ ಅಂತ ಇರೋ ಫಂಡೇ ಕೊಡಿ ಸ್ವಾಮಿ. 1 ತಿಂಗಳು ಹಾಕ್ಲಂದ್ರೆ ಯಾರು ಏನಾಗಲ್ಲ. ಈಗ ನೀವು 4 ತಿಂಗಳಿಂದ ಹಾಕಿಲ್ಲಪ್ಪ, ಯಾರಾದರೂ ಸುಮ್ಮನೆ ಅವರ 1 ತಿಂಗಳು ಹಾಕ್ಬಿಡಿ. 1 ತಿಂಗಳು ಅದ್ರ ಹಾಕೋದ್ರ ಬದಲು ನಮ್ಮ ಯೂನಿವರ್ಸಿಟಿ ಉಳಿವಿ ಹಾಕ್ಕೊಡಿ. ಈಗ ಒಂದು ಯೂನಿವರ್ಸಿಟಿಯಿಂದ ನೀವು 31,000 ಅಂದರೆ 9,327 ಎಷ್ಟು 2.5 ಲಕ್ಷ ಅಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗುತ್ತೆ. ಸೊ ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದರೆ ಏನಕ್ಕೆ ನಾವು ಯೂನಿವರ್ಸಿಟಿಗೆ ಉಳಿಸ್ಬೇಕು ಅನ್ನೋದಾದರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ 31,000 ಜನ ಹುಡುಗರು ಅನುಕೂಲ ಆಗುತ್ತೆ. ಇನ್ನೊಂದು ರಿಸರ್ಚು. ಈಗ ನಾನೊಬ್ಬ ಇರಿಸವಿಂದ ಬರ್ತೀನಿ, ನನಗೆ ರಿಸರ್ಚ್ ಮಾಡೋಕ್ಕೆ ಮೈಸೂರಿಗೆ ಹೋಗೋಕ್ಕಾಗಲ್ಲಪ್ಪ. ಸೊ ನಾನು ಅದಕ್ಕೆ ಹಾಸನ ಯೂನಿವರ್ಸಿಟಿ ರಿಸರ್ಚ್ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ. ಮತ್ತು ಈಗ ನಾವೀಗ PG ಸೆಂಟ್ರಲ್ಲಿ ಸ್ಟಡಿ ಮಾಡೋದಕ್ಕೂ ಯೂನಿವರ್ಸಿಟಿ ಲೆವೆಲ್ ಸ್ಟಡಿ ಮಾಡ್ಕೊಂಡು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ ಟೀಚಿಂಗ್ ಸ್ಕಿಲ್ ಆಗಿರ್ಬೋದು, ಆ ಸ್ಟೂಡೆಂಟ್ಸ್ ಮತ್ತು ಆ ಫೆಸಿಲಿಟಿ ಆಗಿರ್ಬೋದು. ಸೊ ಅದೊಂದು ಪಾಯಿಂಟು. ಮತ್ತು ಅಕಾಡೆಮಿಕ್ ರಿಸಲ್ಟ್ಸಿಗೆ ನಾನೇನೋ ಫಾರ್ ಎಕ್ಸಾಂಪಲ್ ನಂದೇನೋ ಈ ಅಕಾಡೆಮಿಕ್ ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅಕಾಡೆಮಿಕ್ ಪ್ರಾಬ್ಲಮ್ ನಾವು ಅಲ್ಲಿ ಹೊರಗಡೆಯಿಂದ 200 ಕಿಲೋಮೀಟರ್ ಸಾಲ್ವ್ ಮಾಡೋದಕ್ಕಿಂತ ನಮ್ಮ ನಿಯರೆಸ್ಟ್ ಏನು ಯೂನಿವರ್ಸಿಟಿಗೆ ಅದಕ್ಕೂ ಅನ್ಕ್ಲಿಕೇಟ್ ಆಗುತ್ತೆ. ಕಂಪೇರ್ ಮಾಡಿಕೊಂಡು ಎಲ್ಲ ರೀತಿ ಅನುಕೂಲ ಆಗುತ್ತೆ. ಸೊ ಇದರಿಂದ ನಾವು ಬೇಡಿಕೆ ಇಡ್ತಾ ಇಲ್ಲ ಸರ್ಕಾರಕ್ಕೆ. ನಮ್ಮದು ಆಗ್ರಹ ನಮಗೆ ಯಾವುದೇ ರೀತಿ ಮುಚ್ಚೋಕ್ಕೆ ನಾವು ಅವಕಾಶ ಕೊಡಲ್ಲ. ಅವಕಾಶ ಕೊಟ್ಟರೆ ನಮ್ಮ ಈ ಹೋರಾಟ ಇನ್ನೂ ಉಗ್ರವಾಗಿರುತ್ತೆ ಮತ್ತು ನಿರಂತರ ನಡೀತಾನೆ ಇರುತ್ತೆ. ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತಂದರೆ ನಮ್ಮ ಯೂನಿವರ್ಸಿಟಿ ಎಲ್ಲಿವರೆಗೂ ಜಾರಿವರೆಗೂ ಅಲ್ಲಿವರೆಗೂ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ.